ಹನುಮಂತು ಈ ಸ್ಪರ್ಧೆಯಿಂದ ವಿಜೇತರಾಗಿ ತಮ್ಮ ಹುಟ್ಟೂರಿಗೆ ವಾಪಸ್ ಹೋಗಿದ್ದಾರೆ. ಭವ್ಯವಾದ ಸ್ವಾಗತ ಹನುಮಂತುಗೆ ಸಿಕ್ಕಿದೆ. ಇದರ ಜೊತೆಗೆ ಹನುಮಂತು ಮದುವೆ ಆಗೋದು ಯಾರನ್ನ ಅನ್ನೋ ಬಿಗ್ ಬಾಸ್ ಅಭಿಮಾನಿಗಳ ಹನುಮಂತು ಅಭಿಮಾನಿಗಳ $1 ಬಿಲಿಯನ್ ಪ್ರಶ್ನೆಗೆ ಒಂಚೂರು ಉತ್ತರ ಲಭ್ಯವಾಗ್ತಾ ಇದೆ. ಅದರ ಡೀಟೇಲ್ಸ್ ಅನ್ನ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮದಲ್ಲಿ ಕೊಡ್ತೀವಿ. ಇದರ ಜೊತೆಗೆ ರಾಜ್ಯದಲ್ಲಿ ಅನೇಕರ ಪ್ರಾಣಕ್ಕೆ ಸಂಚಕಾರ ತಂದಿದ್ದ ಕಿರುಕುಳ ಒಂದು ಹಂತಕ್ಕೆ ಯಾವ ಹಂತಕ್ಕೆ ಹೋಗಿತ್ತು ಅಂದರೆ ಆತ್ಮಹತ್ಯೆ ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಅನ್ನೋ ಹಂತಕ್ಕೆ ಹೋಗಿದ್ದ ಈ ಮೈಕ್ರೋ ಫೈನಾನ್ಸ್ನ ಕಿರುಕುಳವನ್ನು ಕಡಿವಾಣ ಹಾಕುವ ಸಲುವಾಗಿ ಸರ್ಕಾರ ಒಂದಷ್ಟು ಕಠಿಣ ನಿಯಮಗಳನ್ನು ಜಾರಿಗೆ ತರುವುದಕ್ಕೆ ಸಿದ್ಧವಾಗಿದೆ. ಇದರ ರಿಪೋರ್ಟನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಾಗೆ ಎಕ್ಸ್ರೇ ಕಾರ್ಯಕ್ರಮದ ಕೊನೆಯ ಸುದ್ದಿ ಕುಂಭಮೇಳದಲ್ಲಿ ಕಾಲ್ತುಳಿತ ಆದ ಸಂದರ್ಭದಲ್ಲಿ VVIP ಟ್ರೀಟ್ಮೆಂಟ್ನಿಂದಾಗಿಯೇ ಬಡ ಹಾಗೆ ಜನಸಾಮಾನ್ಯರ ಭಕ್ತರು ಈ ರೀತಿಯಾಗಿ ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಇತ್ತು. VVIPಗಳು ಯಾರೆಲ್ಲ ಹೋಗಿದ್ರು ಕುಂಭಮೇಳಕ್ಕೆ, VVIP ಟ್ರೀಟ್ಮೆಂಟ್ ಯಾವ ರೀತಿ ಕೊಡಲಾಗ್ತಾ ಇತ್ತು, ಈಗ ಈ ದುರ್ಘಟನೆ ಆದ ನಂತರದಲ್ಲಿ ಯಾವ ರೀತಿ ಬದಲಾವಣೆಯನ್ನ ಮಾಡಲಾಗಿದೆ ಕುಂಭಮೇಳಕ್ಕೆ ಹೋಗ್ತಾ ಇರುವ ಯಾತ್ರಾರ್ಥಿಗಳ ಈ ಅವಕಾಶದ ನಿಟ್ಟಿನಲ್ಲಿ, ಇದರ ಡೀಟೇಲ್ಸ್ ಅನ್ನ ಕೂಡ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ಎಕ್ಸ್ರೇ ಕಾರ್ಯಕ್ರಮವನ್ನ ಕೊನೆವರೆಗೂ ಗಮನಿಸಿ. ಶುರು ಮಾಡೋಣ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮವನ್ನ. ಮೊದಲ ಸುದ್ದಿ, ಖಾಸಗಿ ವಾಹಿನಿಯ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಗೆದ್ದು ಬೀಗಿದ್ದು ಹಾವೇರಿಯ ಹಳ್ಳಿ ಹುಡುಗ ಹನುಮಂತ. ಆಕರ್ಷಕ ಕಪ್, 50 ಲಕ್ಷ ರೂಪಾಯಿ ಹಣ ಗೆದ್ದು ಹನುಮಂತು ತವರೂರಿಗೆ ವಾಪಸ್ಸಾಗಿದ್ದಾರೆ. ಭರ್ಜರಿ ವೆಲ್ಕಮ್ ಕೂಡ ಸಿಕ್ಕಿದೆ. ಅಲ್ಲೂ ಕೂಡ ಹಾಡನ್ನ ಹಾಡೋ ಮೂಲಕ ರಂಜಿಸಿದ್ದಾರೆ. ಹಳ್ಳಿ ಸೊಗಡಿನ ಹನುಮಂತು ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಹನುಮಂತನಿಗೆ ಊರಲ್ಲಿ ಬಿಗ್ ವೆಲ್ಕಮ್. ಬಿಗ್ ಬಾಸ್ ನಲ್ಲಿ ಕರ್ನಾಟಕದ ಮನ ಗೆದ್ದ ಹನುಮಂತ ಲಮಾಣಿಗೆ ಇದು ತವರೂರು ಹಾವೇರಿಯಲ್ಲಿ ಸಿಕ್ಕ ಅದ್ದೂರಿ ಸ್ವಾಗತ. ಹಳ್ಳಿ ಹುಡುಗ ಹನುಮಂತ ಲಮಾಣಿ ಬಿಗ್ ಬಾಸ್ ಶೋನ ವಿನ್ನರ್ ಆಗಿ ಹೊರ ಹೊಮ್ಮಿದ್ದೇ ತಡ ಕುಣಿದು ಕುಪ್ಪಳಿಸಿದ್ದಾರೆ ಆಪ್ತರು, ಗ್ರಾಮಸ್ಥರು ಹಾಗೂ ಅಭಿಮಾನಿಗಳು. 50 ಲಕ್ಷ ರೂಪಾಯಿ ಹಾಗೂ ಕಪ್ ಗೆದ್ದ ಹನುಮಂತನನ್ನ ಬರಮಾಡಿಕೊಳ್ಳೋಕೆ ಭರ್ಜರಿಯಾಗಿ ಸಜ್ಜಾಗಿದ್ದು ಊರ ಮಂದಿ. ಹಾವೇರಿಯ ಸವಣೂರಿನ ಮಂದಿ ಹನುಮಂತಗೆ ಕೋರಿದ್ದು ಅತ್ಯಮೋಘ ಸ್ವಾಗತ. ಹಾಗೆ ನೋಡಿದ್ರೆ ಸರಳಾತಿ ಸರಳ ಹನುಮಂತ ಇಡೀ ನಾಡಿನ ಜನಮನ ಗೆದ್ದಿದ್ದೇ ರೋಚಕ. ತನ್ನ ಹಾಡುಗಳಿಂದ, ಮುಗ್ಧ ಮಾತುಗಳಿಂದ, ಉತ್ತರ ಕರ್ನಾಟಕ ಶೈಲಿಯ ಮಾತುಗಳಿಂದಲೇ ಎಲ್ಲರ ಹೃದಯದಲ್ಲಿ ವಿರಾಜಮಾನನಾಗಿದ್ದು ಹನುಮಂತ. ಇದರ ಫಲ ಅನ್ನುವಂತೆಯೇ ಬಿಗ್ ಬಾಸ್ ಕೊನೆ ದಿನ ವೋಟ್ ಕೌಂಟ್ ಮಾಡಿದಾಗ ಖುದ್ದು ಆಯೋಜಕರಿಗೆ ಶಾಕ್. ಯಾಕಂದ್ರೆ ಬಡಪಾಯಿ ಹನುಮಂತನಿಗೆ ಬಂದಿದ್ದು ಈವರೆಗೆ ಬಿಗ್ ಬಾಸ್ ಇತಿಹಾಸದಲ್ಲೇ ಯಾರೊಬ್ಬ ಸ್ಪರ್ಧಿಗೂ ಬಾರದಷ್ಟು ಮತಗಳು. ಅಂದ್ರೆ ಹನುಮಂತನಿಗೆ ಬಿದ್ದ ಒಟ್ಟಾರೆ ವೋಟ್ ಲೆಕ್ಕ 5,23,00,000. ನಾವೆಲ್ಲ ಅವಾಡಿಸಿದಂಗಡಬೇಕು, ನಾವೆಲ್ಲ ಎರಡು ಕೈ ಕಾಲು ಕೊಟ್ಟ, ಕಣ್ಣು ಮೂಗು ಬಾಯಿ ಇಟ್ಟ, ಸುಂದರವಾದ ರೂಪ ಕೊಟ್ಟ, ಇದಕ್ಕೆ ಇಟ್ಟನು ಹಲ್ಲಿನ ಸಟ್ಟ. ಹಾಗೆ ನೋಡಿದ್ರೆ ಸವಣೂರಿನಿಂದ 6 ಕಿಲೋಮೀಟರ್ ದೂರವಿರೋ ಚಿಲ್ಲೂರು ಬಡ್ನಿ ಗ್ರಾಮದ ಹನುಮಂತನಿಗೆ ಚಿಕ್ಕಂದಿನಿಂದಲೂ ಓದಿಗಿಂತ ಆಟ ಭಜನೆಗಳಲ್ಲೇ ಆಸಕ್ತಿ. 5ನೇ ಕ್ಲಾಸಿಗೆ ಓದಿಗೆ ಗುಡ್ ಬೈ ಹೇಳಿದ ಹನುಮಂತ ಅಪ್ಪ ಅಮ್ಮನ ಜೊತೆ ಹೋಗಿದ್ದು ಕುರಿ ಮೇಯಿಸೋಕೆ. ಬಿಡುವಿನ ವೇಳೆಯಲ್ಲಿ ಊರಿನ ಭಜನಾ ಮಂಡಳಿ ಜೊತೆ ಊರೂರು ಸುತ್ತುತ್ತಾ ಭಜನೆ ಮಾಡುತ್ತಾ ಬಂದಿದ್ದೇ ಜೀವನದಲ್ಲಿ ಕೊಟ್ಟಿದ್ದು ದೊಡ್ಡ ಯೂ ಟರ್ನ್. ಕುರಿಗಾಹಿ ಗಾಯಕನನ್ನ ಖಾಸಗಿ ವಾಹಿನಿಯೊಂದು ಶೋ ಒಂದರಲ್ಲಿ ಗುರುತಿಸಿದ್ದೇ ಬಂತು. ವಾಪಸ್ ತಿರುಗಿ ನೋಡಲಿಲ್ಲ ಹನುಮಂತ. ಹಳ್ಳಿಗಾಡು ಉತ್ತರ ಕರ್ನಾಟಕದ ಜನರ ಪಾಲಿಗೆ ಅಸ್ಮಿತೆಯಾಗಿ ರೂಪುಗೊಂಡ ಹನುಮಂತ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ನಲ್ಲಿ ಪ್ರವೇಶ ಕೊಟ್ಟಿದ್ದೇ ಬಂತು. ಬದಲಾಗಿತ್ತು ನಸೀಬ್. ಇನ್ನು ಹನುಮಂತ ಬಿಗ್ ಬಾಸ್ ಕಪ್ನೊಂದಿಗೆ ಊರಿಗೆ ಬರ್ತಾ ಇರೋದು ಗ್ರಾಮದ ಮಂದಿಗೆ ಖುಷಿ ಕೊಟ್ಟಿದೆ. ಗ್ರಾಮಸ್ಥರು ಹಾಗೂ ಮನೆ ಮಂದಿ 3 ತಿಂಗಳ ಬಳಿಕ ಕಪ್ನೊಂದಿಗೆ ಬರ್ತಾ ಇರೋ ಹನುಮಂತನಿಗೆ ದೊಡ್ಡ ಸ್ವಾಗತ ಕೊಟ್ಟಿದ್ದಾರೆ. ಒಟ್ಟಾರೆ ಹಳ್ಳಿಗಾಡಿನ ಪ್ರತಿಭೆ ಹನುಮಂತ ಲಮಾಣಿ ಈಗ ಎಷ್ಟೋ ಹಳ್ಳಿ ಯುವಕ ಯುವತಿಯರಿಗೆ ಮಾದರಿ. ಓದಿಲ್ಲ ಅಂತ ಕೊರಗುತ್ತಾ ಕೂರೋ ಬದಲು ತಮಗಿರೋ ಪ್ರತಿಭೆಯನ್ನ ಓರೆಗೆ ಹಚ್ಚಿದ್ರೆ ಎಂಥ ಫಲ ಕೊಡುತ್ತೆ ಅನ್ನೋದಕ್ಕೆ ಹನುಮಂತನ ಸಾಧನೆಯೇ ಸಾಕ್ಷಿ. ಶಹಬ್ಬಾಸ್ ಹನುಮಂತ. ಈ ಸ್ಪರ್ಧೆಯಿಂದ ವಿಜೇತರಾಗಿ ತಮ್ಮ ಹುಟ್ಟೂರಿಗೆ ವಾಪಸ್ ಹೋಗಿದ್ದಾರೆ. ಭವ್ಯವಾದ ಸ್ವಾಗತ ಹನುಮಂತುಗೆ ಸಿಕ್ಕಿದೆ. ಇದರ ಜೊತೆಗೆ ಹನುಮಂತು ಮದುವೆ ಆಗೋದು ಯಾರನ್ನ ಅನ್ನೋ ಬಿಗ್ ಬಾಸ್ ಅಭಿಮಾನಿಗಳ
ಹನುಮಂತು ಅಭಿಮಾನಿಗಳ $1 ಬಿಲಿಯನ್ ಪ್ರಶ್ನೆಗೆ ಚೂರು ಉತ್ತರ ಲಭ್ಯವಾಗ್ತಾ ಇದೆ. ಅದರ ಡೀಟೇಲ್ಸ್ ಅನ್ನ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮದಲ್ಲಿ ಕೊಡ್ತೀವಿ. ಇದರ ಜೊತೆಗೆ ರಾಜ್ಯದಲ್ಲಿ ಅನೇಕರ ಪ್ರಾಣಕ್ಕೆ ಸಂಚಕಾರ ತಂದಿದ್ದ ಕಿರುಕುಳ ಒಂದು ಹಂತಕ್ಕೆ ಯಾವ ಹಂತಕ್ಕೆ ಹೋಗಿತ್ತು ಅಂದರೆ ಆತ್ಮಹತ್ಯೆ ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಅನ್ನೋ ಹಂತಕ್ಕೆ ಹೋಗಿದ್ದ ಈ ಮೈಕ್ರೋ ಫೈನಾನ್ಸ್ನ ಕಿರುಕುಳವನ್ನು ಕಡಿವಾಣ ಹಾಕುವ ಸಲುವಾಗಿ ಸರ್ಕಾರ ಒಂದಷ್ಟು ಕಠಿಣ ನಿಯಮಗಳನ್ನು ಜಾರಿಗೆ ತರುವುದಕ್ಕೆ ಸಿದ್ಧವಾಗಿದೆ. ಇದರ ರಿಪೋರ್ಟನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಾಗೆ ಎಕ್ಸ್ರೇ ಕಾರ್ಯಕ್ರಮದ ಕೊನೆಯ ಸುದ್ದಿ ಕುಂಭಮೇಳದಲ್ಲಿ ಕಾಲ್ತುಳಿತ ಆದ ಸಂದರ್ಭದಲ್ಲಿ VVIP ಟ್ರೀಟ್ಮೆಂಟ್ನಿಂದಾಗಿಯೇ ಬಡ ಹಾಗೆ ಜನಸಾಮಾನ್ಯರ ಭಕ್ತರು ಈ ರೀತಿಯಾಗಿ ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಇತ್ತು. VVIPಗಳು ಯಾರೆಲ್ಲ ಹೋಗಿದ್ರು ಕುಂಭಮೇಳಕ್ಕೆ, VVIP ಟ್ರೀಟ್ಮೆಂಟ್ ಯಾವ ರೀತಿ ಕೊಡಲಾಗ್ತಾ ಇತ್ತು, ಈಗ ಈ ದುರ್ಘಟನೆ ಆದ ನಂತರದಲ್ಲಿ ಯಾವ ರೀತಿ ಬದಲಾವಣೆಯನ್ನ ಮಾಡಲಾಗಿದೆ ಕುಂಭಮೇಳಕ್ಕೆ ಹೋಗ್ತಾ ಇರುವ ಯಾತ್ರಾರ್ಥಿಗಳ ಈ ಅವಕಾಶದ ನಿಟ್ಟಿನಲ್ಲಿ, ಇದರ ಡೀಟೇಲ್ಸ್ ಅನ್ನ ಕೂಡ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ಎಕ್ಸ್ರೇ ಕಾರ್ಯಕ್ರಮವನ್ನ ಕೊನೆವರೆಗೂ ಗಮನಿಸಿ. ಶುರು ಮಾಡೋಣ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮವನ್ನ. ಮೊದಲ ಸುದ್ದಿ, ಖಾಸಗಿ ವಾಹಿನಿಯ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಗೆದ್ದು ಬೀಗಿದ್ದು ಹಾವೇರಿಯ ಹಳ್ಳಿ ಹುಡುಗ ಹನುಮಂತ. ಆಕರ್ಷಕ ಕಪ್, 50 ಲಕ್ಷ ರೂಪಾಯಿ ಹಣ ಗೆದ್ದು ಹನುಮಂತು ತವರೂರಿಗೆ ವಾಪಸ್ಸಾಗಿದ್ದಾರೆ. ಭರ್ಜರಿ ವೆಲ್ಕಮ್ ಕೂಡ ಸಿಕ್ಕಿದೆ. ಅಲ್ಲೂ ಕೂಡ ಹಾಡನ್ನ ಹಾಡೋ ಮೂಲಕ ರಂಜಿಸಿದ್ದಾರೆ. ಹಳ್ಳಿ ಸೊಗಡಿನ ಹನುಮಂತು ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಹನುಮಂತನಿಗೆ ಊರಲ್ಲಿ ಬಿಗ್ ವೆಲ್ಕಮ್. ಬಿಗ್ ಬಾಸ್ನಲ್ಲಿ ಕರ್ನಾಟಕದ ಮನ ಗೆದ್ದ ಹನುಮಂತ ಲಮಾಣಿಗೆ ಇದು ತವರೂರು ಹಾವೇರಿಯಲ್ಲಿ ಸಿಕ್ಕ ಅದ್ದೂರಿ ಸ್ವಾಗತ. ಹಳ್ಳಿ ಹುಡುಗ ಹನುಮಂತ ಲಮಾಣಿ ಬಿಗ್ ಬಾಸ್ ಶೋನ ವಿನ್ನರ್ ಆಗಿ ಹೊರ ಹೊಮ್ಮಿದ್ದೇ ತಡ ಕುಣಿದು ಕುಪ್ಪಳಿಸಿದ್ದಾರೆ ಆಪ್ತರು, ಗ್ರಾಮಸ್ಥರು ಹಾಗೂ ಅಭಿಮಾನಿಗಳು. 50 ಲಕ್ಷ ರೂಪಾಯಿ ಹಾಗೂ ಕಪ್ ಗೆದ್ದ ಹನುಮಂತನನ್ನ ಬರಮಾಡಿಕೊಳ್ಳೋಕೆ ಭರ್ಜರಿಯಾಗಿ ಸಜ್ಜಾಗಿದ್ದು ಊರ ಮಂದಿ. ಹಾವೇರಿಯ ಸವಣೂರಿನ ಮಂದಿ ಹನುಮಂತಗೆ ಕೋರಿದ್ದು ಅತ್ಯಮೋಘ ಸ್ವಾಗತ. ಹಾಗೆ ನೋಡಿದ್ರೆ ಸರಳಾತಿ ಸರಳ ಹನುಮಂತ ಇಡೀ ನಾಡಿನ ಜನಮನ ಗೆದ್ದಿದ್ದೇ ರೋಚಕ. ತನ್ನ ಹಾಡುಗಳಿಂದ, ಮುಗ್ಧ ಮಾತುಗಳಿಂದ, ಉತ್ತರ ಕರ್ನಾಟಕ ಶೈಲಿಯ ಮಾತುಗಳಿಂದಲೇ ಎಲ್ಲರ ಹೃದಯದಲ್ಲಿ ವಿರಾಜಮಾನನಾಗಿದ್ದು ಹನುಮಂತ. ಇದರ ಫಲ ಅನ್ನುವಂತೆಯೇ ಬಿಗ್ ಬಾಸ್ ಕೊನೆ ದಿನ ವೋಟ್ ಕೌಂಟ್ ಮಾಡಿದಾಗ ಖುದ್ದು ಆಯೋಜಕರಿಗೆ ಶಾಕ್. ಯಾಕಂದ್ರೆ ಬಡಪಾಯಿ ಹನುಮಂತನಿಗೆ ಬಂದಿದ್ದು ಈವರೆಗೆ ಬಿಗ್ ಬಾಸ್ ಇತಿಹಾಸದಲ್ಲೇ ಯಾರೊಬ್ಬ ಸ್ಪರ್ಧಿಗೂ ಬಾರದಷ್ಟು ಮತಗಳು. ಅಂದ್ರೆ ಹನುಮಂತನಿಗೆ ಬಿದ್ದ ಒಟ್ಟಾರೆ ವೋಟ್ ಲೆಕ್ಕ 5,23,00,000. ನಾವೆಲ್ಲ ಅವಾಡಿಸಿದಂಗಡಬೇಕು, ನಾವೆಲ್ಲ ಎರಡು ಕೈ ಕಾಲು ಕೊಟ್ಟ, ಕಣ್ಣು ಮೂಗು ಬಾಯಿ ಇಟ್ಟ, ಸುಂದರವಾದ ರೂಪ ಕೊಟ್ಟ, ಇದಕ್ಕೆ ಇಟ್ಟನು ಹಲ್ಲಿನ ಸಟ್ಟ. ಹಾಗೆ ನೋಡಿದ್ರೆ ಸವಣೂರಿನಿಂದ 6 ಕಿಲೋಮೀಟರ್ ದೂರವಿರೋ ಚಿಲ್ಲೂರು ಬಡ್ನಿ ಗ್ರಾಮದ ಹನುಮಂತನಿಗೆ ಚಿಕ್ಕಂದಿನಿಂದಲೂ ಓದಿಗಿಂತ ಆಟ ಭಜನೆಗಳಲ್ಲೇ ಆಸಕ್ತಿ. 5ನೇ ಕ್ಲಾಸಿಗೆ ಓದಿಗೆ ಗುಡ್ ಬೈ ಹೇಳಿದ ಹನುಮಂತ ಅಪ್ಪ ಅಮ್ಮನ ಜೊತೆ ಹೋಗಿದ್ದು ಕುರಿ ಮೇಯಿಸೋಕೆ. ಬಿಡುವಿನ ವೇಳೆಯಲ್ಲಿ ಊರಿನ ಭಜನಾ ಮಂಡಳಿ ಜೊತೆ ಊರೂರು ಸುತ್ತುತ್ತಾ ಭಜನೆ ಮಾಡುತ್ತಾ ಬಂದಿದ್ದೇ ಜೀವನದಲ್ಲಿ ಕೊಟ್ಟಿದ್ದು ದೊಡ್ಡ ಯೂ ಟರ್ನ್. ಕುರಿಗಾಹಿ ಗಾಯಕನನ್ನ ಖಾಸಗಿ ವಾಹಿನಿಯೊಂದು ಶೋ ಒಂದರಲ್ಲಿ ಗುರುತಿಸಿದ್ದೇ ಬಂತು. ವಾಪಸ್ ತಿರುಗಿ ನೋಡಲಿಲ್ಲ ಹನುಮಂತ. ಹಳ್ಳಿಗಾಡು ಉತ್ತರ ಕರ್ನಾಟಕದ ಜನರ ಪಾಲಿಗೆ ಅಸ್ಮಿತೆಯಾಗಿ ರೂಪುಗೊಂಡ ಹನುಮಂತ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ನಲ್ಲಿ ಪ್ರವೇಶ ಕೊಟ್ಟಿದ್ದೇ ಬಂತು. ಬದಲಾಗಿತ್ತು ನಸೀಬ್. ಇನ್ನು ಹನುಮಂತ ಬಿಗ್ ಬಾಸ್ ಕಪ್ನೊಂದಿಗೆ ಊರಿಗೆ ಬರ್ತಾ ಇರೋದು ಗ್ರಾಮದ ಮಂದಿಗೆ ಖುಷಿ ಕೊಟ್ಟಿದೆ. ಗ್ರಾಮಸ್ಥರು ಹಾಗೂ ಮನೆ ಮಂದಿ 3 ತಿಂಗಳ ಬಳಿಕ ಕಪ್ನೊಂದಿಗೆ ಬರ್ತಾ ಇರೋ ಹನುಮಂತನಿಗೆ ದೊಡ್ಡ ಸ್ವಾಗತ ಕೊಟ್ಟಿದ್ದಾರೆ. ಒಟ್ಟಾರೆ ಹಳ್ಳಿಗಾಡಿನ ಪ್ರತಿಭೆ ಹನುಮಂತ ಲಮಾಣಿ ಈಗ ಎಷ್ಟೋ ಹಳ್ಳಿ ಯುವಕ ಯುವತಿಯರಿಗೆ ಮಾದರಿ. ಓದಿಲ್ಲ ಅಂತ ಕೊರಗುತ್ತಾ ಕೂರೋ ಬದಲು ತಮಗಿರೋ ಪ್ರತಿಭೆಯನ್ನ ಓರೆಗೆ ಹಚ್ಚಿದ್ರೆ ಎಂಥ ಫಲ ಕೊಡುತ್ತೆ ಅನ್ನೋದಕ್ಕೆ ಹನುಮಂತನ ಸಾಧನೆಯೇ ಸಾಕ್ಷಿ. ಶಹಬ್ಬಾಸ್ ಹನುಮಂತ.